ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಈ ವರ್ಷ ಎಲ್ಲರೂ ಏನೆಲ್ಲ ಕೇಳ್ಕೊಂಡಿರ್ತೀರೋ ಅದೆಲ್ಲ ಆಗಲಿ ಅಂತ ಕೇಳ್ಕೊತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಹಿಂದೆ ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೆ ಗೋಲ್ಡ್ ಜ್ಯುವೆಲರಿ ಬಗ್ಗೆ. ಅದಕ್ಕೆ ಕಮೆಂಟ್ ಹಾಕ್ತಿದ್ದೀರಾ, ಇಯರಿಂಗ್ಸ್ ಬಾಕ್ಸ್ ಎಲ್ಲಿ ತೊಗೊಂಡ್ರಿ, ಲಿಂಕ್ ಕೊಡಿ, ಮತ್ತು ಜುಮ್ಕಾದು ಎಷ್ಟು ಇದೆ ವೆಯ್ಟು, ಮತ್ತು ನೆಕ್ಲೆಸ್ ಎಷ್ಟಿದೆ ಅಂತೆಲ್ಲ ಕೇಳ್ತೀರಾ, ಎಷ್ಟು ಗ್ರಾಮ್ ಇದೆ, ಪೆಂಡೆಂಟ್ ಎಷ್ಟು ಗ್ರಾಮ್ ಇದೆ ಅಂತೆಲ್ಲ ಕೇಳ್ತಿದ್ದೀರಾ, ಮತ್ತು ನೀವು ಎಲ್ಲಿ ಚಿನ್ನ ತೊಗೋತೀರಾ ಅಂತಲೂ ಕೇಳ್ತಿದ್ದೀರಾ. ಅದಕ್ಕೆ ನಾನು ಇವತ್ತು ಹೇಳ್ತೀನಿ ಎಲ್ಲಿ ತೊಗೋತೀನಿ ಚಿನ್ನನ ಏನು ಅಂತ. ನನ್ನ ಹತ್ರ 2 ಜ್ಯುವೆಲರಿ ಬಾಕ್ಸಸ್ ಇದೆ. ಹೇಗೆಲ್ಲ ಇಟ್ಕೊಂಡಿದ್ದೀನಿ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು, ಅಮೆಝಾನಲ್ಲಿ ತೊಗೊಂಡಿದ್ದು. ಇದನ್ನು 6-7 ವರ್ಷದ ಹಿಂದೆ ತೊಗೊಂಡಿದ್ದು ನಾನು. 800 ಏನೋ ಕೊಟ್ಟಿದ್ದೀನಿ ಅನಿಸುತ್ತೆ, ನಂಗೆ ಅಷ್ಟು ಸರಿಯಾಗಿ ನೆನಪಿಲ್ಲ. ಏನಕ್ಕೆ ತೊಗೊಂಡೆ ಅಂದರೆ, ನನ್ನ ಮಗಳದು ಸ್ವಲ್ಪ ಓಲೆಗಳು ಜಾಸ್ತಿ ಇದೆ. ಏನಾರ ಫಂಕ್ಷನ್ಗೆ ಹೋಗಬೇಕು ಅಂದರೆ ಸ್ವಲ್ಪ ಓಲೆಗಳನ್ನ ಹುಡುಕ್ತಾ ಸ್ವಲ್ಪ ಟೈಮ್ ವೇಸ್ಟ್ ಆಗ್ತಿತ್ತು. ಹಾಗಾಗಿ ನಾನು ಆ ಟೈಮಲ್ಲಿ ಒಂದೇ ಕಡೆ ಇರಲಿ ಓಲೆಗಳು ಅನ್ನೋದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ಇದರಲ್ಲಿ 16 ಜೊತೆ ಓಲೆಗಳನ್ನ ಇಡ್ಬೋದು. 4 ಸ್ಟೆಪ್ ಇದೆ ನೋಡಿ. ಒಂದು ಲೈನಲ್ಲಿ 4 ಜೊತೆ ಓಲೆಗಳನ್ನ ಇಡ್ಬೋದು. ಮತ್ತು ಮೇಲ್ಗಡೆ ಲೆದರ್ ಇದೆ. ನನಗೆ 6 ವರ್ಷದಿಂದ ಅದು ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ, ಏನೂ ಆಗಿಲ್ಲ. ಮತ್ತು ಹೆವಿ ಜುಮ್ಕಗಳನ್ನೂ ಇಡ್ಬೋದು ನಾವು, ಚಿಕ್ಕ ಚಿಕ್ಕ ಓಲೆಗಳನ್ನೂ ಇಡ್ಬೋದು, ಸ್ಟೋನ್ಗಳದ್ದು ಇಡ್ಬೋದು. ಏನು ಸ್ಕ್ರ್ಯಾಚ್ ಆಗೋದು, ಪ್ರೆಸ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ. ಕುಷನ್ ಇರುತ್ತೆ, ಅದು ನಮ್ಮದು ಓಲೆಗಳನ್ನ ಸೇಫ್ ಮಾಡುತ್ತೆ. ಬಾಕ್ಸ್ ನೋಡಿ ಇದು. ಹೀಗಾಗಿ ನಾನು ಈ ಬಾಕ್ಸ್ನ ತೊಗೊಂಡೆ. ಇದ್ರ ಲಿಂಕ್ಗಳನ್ನ ಕೇಳ್ತಿದ್ದೀರಾ, ಇದು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಸೇಮ್ ಇದೇ ಥರ ಇಲ್ಲ, ಸಿಮಿಲರ್ ಆಗಿರೋದು ಹಾಕಿದ್ದೀನಿ. ಇದ್ರದ್ದು ಹುಡುಕ್ತೆ ನನಗೆ ಸಿಗಲಿಲ್ಲ. ಅದು ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಅದನ್ನು ತಗೊಳ್ಳಿ, ಇಷ್ಟ ಆದರೆ ಅಂತ. ಆಮೇಲೆ ಇನ್ನೊಂದು ಬಾಕ್ಸ್ ಇದೆ ನನ್ನ ಹತ್ರ, ಅದನ್ನು ತೋರಿಸ್ತೀನಿ. ಇದು ನೋಡಿ, ನೀವೆಲ್ಲಿ ಚಿನ್ನ ತೊಗೋತೀರಾ ಅಂತ ಕೇಳಿದರೆ, ನಾನು ಭೀಮಾ ಆ್ಯಂಡ್ ಬ್ರದರ್ಸಲ್ಲಿ ತೊಗೋತೀನಿ. ಮೈಸೂರು ದೇವರಾಜ ಅರಸ್ ರೋಡಲ್ಲಿರೋ ಅಂಥ ಭೀಮಾ ಆ್ಯಂಡ್ ಬ್ರದರ್ಸಲ್ಲಿ ನಾನು ಚಿನ್ನ ತೊಗೊಳ್ಳೋದು. 20 ವರ್ಷದಿಂದನೂ ನಾನು ಅಲ್ಲೇ ತೊಗೊಳ್ಳೋದು. ಇದು ಲಾಕ್ ಸಿಸ್ಟಮ್ ಇದೆ, ಇದಕ್ಕೆ ನೋಡ್ಬೋದು. ನಾವು ನಂಬರ್ ಲಾಕ್ ಕೊಟ್ಟಿದ್ದಾರೆ. ನಮಗೆ ಟ್ರಾವೆಲೆಲ್ಲ ಮಾಡಬೇಕಾದ್ರೆ, ಜ್ಯುವೆಲರಿಗಳನ್ನ ತೊಗೊಂಡೋಗ್ಬೇಕಾದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಏನಾರು ರಿಲೇಟಿವ್ ಮದುವೆಗಳಲ್ಲಿ ಹೋಗ್ಬೇಕಾದ್ರೆ ನಮಗೆ ಗೋಲ್ಡನ್ನ ತೊಗೊಂಡೋಗ್ಬೇಕಾಗತ್ತೆ. ಸುಮ್ಮನೆ 6-7 ಬಾಕ್ಸಸ್ ಎಲ್ಲ ಹಾಕ್ಕೊಂಡು ಹೋಗೋದಕ್ಕಿಂತ ನಮಗೆ ಒಂದರಲ್ಲೇ ಎಲ್ಲ ಸಿಗುತ್ತೆ. ಇದು ಆ ಥರ ಬಾಕ್ಸ್ ಇದು ನೋಡಿ. ಮೇಲ್ಗಡೆ ಹುಕ್ಕುಗಳು ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ. ಅಲ್ಲಿ ನಾವು ಪೆಂಡೆಂಟ್ಗಳು, ಬ್ರೇಸ್ಲೆಟ್ಗಳನ್ನ, ಸರಗಳನ್ನ, ಸ್ಮಾಲ್ದು ಆ ಥರ ಎಲ್ಲ ಇಟ್ಕೋಬೋದಲ್ಲಿ ಉದ್ದಕ್ಕೆ. ಮತ್ತು ಇಲ್ಲಿ ಇದರಲ್ಲೂ ಅಷ್ಟೇ 9 ಜೊತೆ ಓಲೆಗಳನ್ನ ನಾವು ಇಟ್ಕೋಬೋದು. ಒಂದೊಂದು ಇದರಲ್ಲೂ 3 ಸೆಟ್ ಓಲೆಗಳನ್ನೂ ಇಟ್ಕೋಬೋದು. ಹೆವಿ ಬೇಕಾದರೂ ಇಟ್ಕೋಬೋದು. ಇದಕ್ಕೂ ಅಷ್ಟೇ ಕುಷನ್ ಕೊಟ್ಟಿದ್ದಾರೆ, ಗ್ಯಾಪ್ ಇರುತ್ತೆ, ಏನೂ ಪ್ರೆಸ್ ಆಗಲ್ಲ. ಮತ್ತು ರಿಂಗ್ಗಳನ್ನೂ ಅಷ್ಟೇ 10ರಿಂದ 12 ರಿಂಗ್ಗಳನ್ನೂ ಹಾಕೋಬೋದು. ನಾನು ಸ್ಯಾಂಪಲ್ಗೆ ಅಂತ ಹಾಕಿದ್ದೀನಿ, ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕದು. ಮತ್ತು ಇದು ಲಾಂಗ್ ಹಾರಗಳನ್ನ ಹಾಕ್ಬೋದು, ಚೈನ್ಗಳನ್ನ ಇಟ್ಕೋಬೋದು, ನೆಕ್ಲೆಸ್ಗಳನ್ನ ಇಟ್ಕೋಬೋದು. ನಮ್ಗೆ ಯಾವ್ದು ಬೇಕಾದರೂ ಇಟ್ಕೋಬೋದು, ಇದನ್ನೇ ಇಟ್ಕೋಬೇಕು ಅಂತೇನಿಲ್ಲ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರ ಕೆಳಗಡೆ ಇನ್ನೂ ಒಂದು ಸ್ಟೆಪ್ ಇದೆ, ನೋಡ್ಬೋದು ಲಾಸ್ಟು. ಇದು ಬ್ಯಾಂಗಲ್ಗಳು ಇಟ್ಕೊಳ್ಳೋಕ್ಕೆ. ಏನಿಲ್ಲ ಅಂದರೂ 8 ಜೊತೆ ಬ್ಯಾಂಗಲ್ನ ಇಟ್ಕೋಬೋದು. ಆ ರಿಂಗ್ ಇದೆಯಲ್ಲ, ಅದು ಉದ್ದ ಇದೆ. ಒಂದೊಂದು ರಿಂಗಲ್ಲೂ ನಾವು 2 ಸೆಟ್ ಬ್ಯಾಂಗಲ್ಗಳನ್ನ ಇಟ್ಕೋಬೋದು. ಮತ್ತು ಸುತ್ತ ಜಾಗ ಇದೆಯಲ್ಲ, ಅಲ್ಲಿ ನಮಗೆ ಚಿಕ್ಕ ಚಿಕ್ಕ ರಿಂಗ್ಗಳು, ಓಲೆಗಳು ಆ ಥರ ಎಲ್ಲ ಇಟ್ಕೋಬೋದು. ಇದು ಒಂದಕ್ಕೊಂದು ಟಚ್ ಆಗಲ್ಲ, ಆ ಥರ ಮಾಡಿರ್ತಾರೆ ನೋಡಿ. ಈ ಥರ ಇದೆ ಸ್ಟೆಪ್ಪು. ನಾವು ಎಲ್ಲನೂ ಒಂದರಲ್ಲೇ ಇಟ್ಕೊಳ್ಳೋದ್ರಿಂದ ನಮಗೆ ಬೇಗ ಸಿಗುತ್ತೆ, ಬೇಗ ರೆಡಿ ಆಗೋಕ್ಕಾಗುತ್ತೆ. ಒಂದೇ ಕಡೆ ಇರೋದ್ರಿಂದ ನಮ್ಗೆ ಯಾವ್ದು ಹಾಕೋಬೇಕು ಅನ್ನೋದು ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಹುಕ್ಕುಗಳು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಬ್ರೇಸ್ಲೆಟು, ಚೈನ್ಗಳೆಲ್ಲ ಅಲ್ಲಿ ಇಟ್ಕೋಬೋದು. ಆವಾಗಲೇ ಸರಿಯಾಗಿ ಕಾಣಿಸಿರ್ಲಿಲ್ಲ ಅದು ಹುಕ್ಕುಗಳು. ಆಮೇಲೆ ಬ್ರೇಸ್ಲೆಟ್ ಇದೆ ನನ್ನ ಹತ್ರ ಒಂದು, ಅದು ತೋರಿಸ್ತೀನಿ. ಏನಿಲ್ಲ ಅಂತಂದರೂ ಅದು ಲೈಟ್ ವೆಯ್ಟ್ ಇದೆ. ಏನಿಲ್ಲ ಅಂದರೂ ಒಂದು 7ರಿಂದ 8 ಗ್ರಾಮ್ ಇರ್ಬೋದು. ಇದು ನಿಮಗೆ ಕಾಣಿಸ್ತಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಅದು ಲಾಸ್ಟಲ್ಲಿ ನಾನು ಒಂದು ಸಲ ಹಾಕ್ತೀನಿ ಅದನ್ನು ವಿಡಿಯೋ ತೆಗೆದು. ನೋಡಿ, ಇದು ತುಂಬ ಚೆನ್ನಾಗಿದೆ. ಇದು ಆಫೀಸ್ಗೆ ಹೋಗೋರೆಲ್ಲ, ಕೆಲಸ ಮಾಡೋರು,
ರೆಗ್ಯುಲರಾಗೆಲ್ಲ ಹೋಗ್ತಾ ಇರೋರು ಲೈಟ್ ವೆಯ್ಟ್ ಇರೋದ್ರಿಂದ ವೇರ್ ಮಾಡ್ಬೋದು, ಇದನ್ನು ಹಾಕ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೆವಿ ಅಂತಲೂ ಅನಿಸಲ್ಲ. ಮತ್ತು ಇದು ನಾನು ಅಲ್ಲಿ ತೋರಿಸ್ದೆ ನಿಮಗೆ ಬಾಕ್ಸಲ್ಲಿ ಹಾರ, ಇದು ಚೈನನ್ನು ಒಂದು ಅದೇ ಚೈನ್ ಇದು 2 ಸ್ಟೆಪ್ ಇದೆ. ಗುಂಡು ಥರ ಇದೆ. ಕೆಳಗಡೆ ಒಂದು 4 ಗುಂಡಿದೆ. ಮೊದಲನೇ ಸ್ಟೆಪ್ಪಲ್ಲಿ 3 ಗುಂಡಿದೆ, ಎರಡನೇ ಸ್ಟೆಪ್ಪಲ್ಲಿ 5 ಗುಂಡಿದೆ. ಸೈಡಲ್ಲಿ 2 3 ಸೈಡಲ್ಲಿ ಗುಂಡಿದೆ. ಅದ್ರ ಮಧ್ಯೆ ಎಲ್ಲ ಒಂದು ಚಿಕ್ಕದಾಗಿ ಗುಂಡುಗಳಿದೆ. ತುಂಬ ಚೆನ್ನಾಗಿರುತ್ತೆ ಇದು. ದೊಡ್ಡವರು ಹಾಕೋಬೋದು, ಮಕ್ಕಳು ಹಾಕೋಬೋದು. ನೀವು ನೆಕ್ಲೆಸ್ಗಳೆಲ್ಲ ಹೆಂಗೆ ಬರುತ್ತೆ ಅಷ್ಟೇ ಉದ್ದ ಬರುತ್ತೆ ಇದು. 2 ಸ್ಟೆಪ್ಪು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಸಿಂಪಲಾಗಿ ರೆಡಿ ಆದಾಗ ಹಾಕ್ಕೊಂಡು ಹೋಗ್ಬೋದು ಇದನ್ನು. ಇದು ನನ್ನ ಮಗಳಿಗೆ ಅಂತ ನಾನು ಪರ್ಚೇಸ್ ಮಾಡಿದ್ದು ಇದನ್ನು. ಮತ್ತು ಇದು ನೋಡ್ಬೋದು, ಇದು ತಿರುಪಿದೆ ಬ್ರೇಸ್ಲೆಟು, ಕಡ ಅಂತಲೂ ಹೇಳ್ತಾರೆ, ಬ್ರೇಸ್ಲೆಟ್ ಅಂತಾರೆ. ನಾನು ಹಾಕೊಂಡಾಗ ಒಬ್ಬೊಬ್ರು ಒಂದೊಂದು ಥರ ಕೇಳ್ತಾರೆ ಅದನ್ನು. ಹಾಗಾಗಿ ನಿಮ್ಗೆ ಯಾವ ಥರ ಆಗುತ್ತೋ ಆ ಥರ ಅಂದ್ಕೊಳ್ಳಿ. ಇದು ತಿರುಪಿದೆ ಕಡಾಗೆ. ದಪ್ಪ ಇರೋರು ಹಾಕೋಬೋದು, ಸಣ್ಣ ಇರೋರು ಹಾಕೋಬೋದು. ಅದು 21 ಗ್ರಾಮ್ ಇದೆ. ಚೈನು 20 ಗ್ರಾಮ್ ಇದೆ. ಮತ್ತು ಇದೆಲ್ಲ ಒಂದೇ ಕಡೆ ಸಿಗುತ್ತೆ ನಮಗೆ. ನೋಡಿ, ಇದು ನಮಗೆ ಒಂದು ಇದರಲ್ಲೇ ಎಲ್ಲ ಥರನೂ ಹಾಕ್ಕೊಂಡು ಬಾಕ್ಸ್ಗಳಲ್ಲಿ ಟ್ರಾವೆಲ್ ಮಾಡಿದಾಗ, ಈಗ ಮದುವೆಗಳಿಗೆ ಹೋಗೋ ಪರಿಸ್ಥಿತಿ ಇರುತ್ತೆ, ಫಂಕ್ಷನ್ಗಳಿಗೆ ಹೋಗ್ಬೇಕಾಗತ್ತೆ, ನಾವು ದೂರಕ್ಕೆ ಚಿನ್ನಗಳನ್ನ ತೊಗೊಂಡೋಗ್ಬೇಕಾಗತ್ತೆ. ಆವಾಗ ನೀವು ಸೂಟ್ ಕೇಸಲ್ಲಾಗಲಿ ಕಿಟ್ಗಳಲ್ಲಾಗಲಿ ಈ ಥರ ಒಂದೇ ಕಡೆ ಹಾಕ್ಕೊಂಡು ತೊಗೊಂಡೋಗ್ಬೋದು. ನಮಗೆ ಹಾಳಾಗೋ ಚಾನ್ಸಸ್ ಇರಲ್ಲ. ಮತ್ತು ನಾವು 5-6 ಬಾಕ್ಸ್ಗಳನ್ನ ಎತ್ಕೊಂಡೋಗೋದ್ರ ಮೊದಲು ಇದು ಒಂದೇ ಬಾಕ್ಸ್ನ ನಾವು ಕ್ಯಾರಿ ಮಾಡ್ಬೋದು. ಸುಮಾರು ಜನ ಮದುವೆ ಮನೆಗಳಲ್ಲಾಗಲಿ ಫಂಕ್ಷನ್ಗಳಲ್ಲಾಗಲಿ ಹಾಳಾಯಿತು ಅಂತ ಹೇಳ್ತಾರೆ. ಬಾಕ್ಸ್ಗಳು ಒಂದಕ್ಕೊಂದು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ, ಒಂದು ಬಾಕ್ಸ್ ಕಳೆದೋಗಿದೆ ಅಂತ ಹೇಳ್ತಾರೆ. ಆ ಥರ ಎಲ್ಲ ಆಗೋ ಚಾನ್ಸಸ್ ಇರಲ್ಲ. ಇದು ಒಂದೇ ಕಡೆ ಇರೋದ್ರಿಂದ ನಮಗೆ ಸೇಫ್ಟಿಯಾಗಿ ನಾವು ಇಟ್ಕೋಬೋದು. ಅದರಲ್ಲೂ ಲಾಕ್ ಸಿಸ್ಟಮ್ ಇರೋದ್ರಿಂದ ನಮಗೆ ಸೇಫ್ಟಿ ಅಂತಲೂ ಹೇಳ್ಬೋದು ಇದನ್ನು. ಇದು ನಾನು ಪರ್ಚೇಸ್ ಮಾಡಿರೋದಲ್ಲ, ಇದು ನನಗೆ ಗಿಫ್ಟಾಗಿ ಕೊಟ್ಟಿರೋದು. ಇದು ಒಂದು ಲಾಂಗ್ ಹಾರ ತೊಗೊಂಡಿದ್ದೆ, ಹಾಗಾಗಿ ಅದನ್ನು 3-4 ಇಯರ್ಸ್ ಬ್ಯಾಕು ಆವಾಗ ನನಗೆ ಅದು ಗಿಫ್ಟಾಗಿ ಕೊಟ್ಟಿರೋದು. ನನಗೆ ಈ ಥರ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ, ಹಾಗಾಗಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.